ತಿರುಮಲಕ್ಕೆ ಹೋದ್ರೆ ಗಂಟೆಗಟ್ಲೆ ಕ್ಯೂ ನಿಲ್ಲೋದು ಬಹುತೇಕರಿಗೆ ಗೊತ್ತೇ ಇರುತ್ತೆ ಅಲ್ವಾ. ಆ ಜಗತ್ತಿನ ಅತಿ ಶ್ರೀಮಂತ ದೇವಾಲಯದ ಬಗ್ಗೆನೂ ಕೇಳಿರ್ತೀವಿ. ಆದ್ರೆ ಎಲ್ಲ ವೈಭವದ ಹಿಂದೆ ಒಂದು ದೊಡ್ಡ ದೈವಿಕ ಕಥೆ, ಒಂದು ಮಹಾಕಾವ್ಯವೇ ಇದೆ ಅಂತ ಗೊತ್ತಿದೆಯಾ? ಇವತ್ತು ನಾವು ಆ ಕಥೆಯನ್ನೇ ಬಿಚ್ಚಿಡೋಣ. ಬ್ರಹ್ಮಾಂಡದ ಒಂದು ಅಗಲುವಿಕೆಗೂ ನಾವು ದೇವರಿಗೆ ಸಲ್ಲಿಸೋ ಪ್ರಾರ್ಥನೆಗೂ ಹೇಗೆ ಸಂಬಂಧ ಇದೆ ಅನ್ನೋದನ್ನ ತಿಳಿಯೋಣ. ಹೌದು, ತಿರುಪತಿ ತಿರುಮಲ ಅಂದ್ರೆ ನೆನಪಾಗೋದೇ ಅದರ ಸಂಪತ್ತು. ಜಗತ್ತಿನ ಅತ್ಯಂತ ಶ್ರೀಮಂತ ದೇವಾಲಯ ಅಲ್ವಾ? ಪ್ರತಿದಿನ ಕೋಟಿ ಕೋಟಿ ದೇಣಿಗೆ, ಟನ್ಗಟ್ಲೆ ಬಂಗಾರ. ವಾವ್! ಆದರೆ ಈ ವೈಭವದ ಮೂಲ ಬರೀ ಭಕ್ತಿಯಷ್ಟೇನಾ? ಅಥವಾ ಈ ಅಪಾರ ಸಂಪತ್ತಿನ ಹಿಂದೆ ಬೇರೇನಾದ್ರೂ ರಹಸ್ಯ ಇದೆಯಾ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಈ ಎಲ್ಲಾ ಸಂಪತ್ತು, ಈ ಎಲ್ಲಾ ವೈಭವ, ಇದೊಂದು ದೊಡ್ಡ ದೈವಿಕ ಸಾಲ ತೀರ್ಸೋಕೆ ನಡೀತಿರೋ ಪ್ರಯತ್ನ ಅಂದ್ರೆ? ಹೌದು, ಇದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಮುಖ್ಯ ಪಾಯಿಂಟ್. ಬನ್ನಿ, ಈ ಕಥೆಯ ಆಳಕ್ಕೆ ಇಳಿದು ನೋಡೋಣ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಮೊದಲ ಅಧ್ಯಾಯ, ಒಂದು ಪರೀಕ್ಷೆಯಿಂದ ನಲುಗಿದ ಸ್ವರ್ಗ. ಈ ಕಥೆ ಶುರುವಾಗೋದು ಭೂಮಿ ಮೇಲೆ ಅಲ್ಲ, ಬದಲಿಗೆ ಮಹಾವಿಷ್ಣು ಮತ್ತೆ ಲಕ್ಷ್ಮೀದೇವಿ ನೆಲೆಸಿದ್ದ ವೈಕುಂಠದಲ್ಲಿ. ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಆದ್ರೆ ಅಲ್ಲೊಂದು ಸಣ್ಣ ಪರೀಕ್ಷೆ ನಡೀತು. ಅದು ದೇವಲೋಕದ ಶಾಂತಿಯನ್ನೇ ಅಲ್ಲಾಡಿಸ್ಬಿಡ್ತು. ವರಾಹ ಪುರಾಣ, ಭವಿಷ್ಯೋತ್ತರ ಪುರಾಣಗಳ ಪ್ರಕಾರ ಒಮ್ಮೆ ದೇವತೆಗಳೆಲ್ಲ ಸೇರಿ ಭೃಗು ಮಹರ್ಷಿಗೆ ಒಂದು ದೊಡ್ಡ ಜವಾಬ್ದಾರಿ ಕೊಡ್ತಾರೆ. ಏನಪ್ಪಾ ಅಂದ್ರೆ, ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಶಿವಲ್ಲಿ ಯಾರು ಗ್ರೇಟ್, ಯಾರಿಗೆ ಜಾಸ್ತಿ ಸಹನೆ ಇದೆ ಅಂತ ಟೆಸ್ಟ್ ಮಾಡಿ ಹೇಳ್ಬೇಕು. ಇದೇ ಅವರ ಮಿಷನ್ ಆಗಿತ್ತು. ಭೃಗು ಮಹರ್ಷಿ ಮೊದಲು ಹೋಗಿದ್ದು ಬ್ರಹ್ಮಲೋಕಕ್ಕೆ. ಅಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯದಲ್ಲಿ ಫುಲ್ ಬ್ಯುಸಿ. ಋಷಿ ಬಂದಿದ್ದನ್ನ ಗಮನಿಸ್ಲೇ ಇಲ್ಲ. ಸಿಟ್ಟು ಬಂದ ಭೃಗು, ನಿನಗೆ ಭೂಮಿ ಮೇಲೆ ಪೂಜೆನೆ ಸಿಗದೇ ಇರಲಿ ಅಂತ ಶಾಪ ಕೊಟ್ಬಿಟ್ರು. ಆಮೇಲೆ ಕೈಲಾಸಕ್ಕೆ ಹೋದ್ರು. ಅಲ್ಲೇನಪ್ಪ ಅಂದ್ರೆ, ಶಿವ ಧ್ಯಾನದಲ್ಲಿ ಮುಳುಗಿದ್ದ. ಅಲ್ಲೂ ಅವಮಾನ ಆಯ್ತು ಅಂತ ನಿನ್ನನ್ನ ಲಿಂಗ ರೂಪದಲ್ಲಿ ಮಾತ್ರ ಪೂಜೆ ಮಾಡ್ಲಿ ಅಂತ ಶಾಪ ಹಾಕಿದ್ರು. ಕೊನೆಗೆ ಅವರು ಬಂದು ತಲುಪಿದ್ದು ವೈಕುಂಠಕ್ಕೆ. ವೈಕುಂಠದಲ್ಲಿ ವಿಷ್ಣು ಆದಿಶೇಷನ ಮೇಲೆ ಮಲಗಿದ್ದ. ಲಕ್ಷ್ಮಿ ಯಾವಾಗ್ಲೂ ಇರೋ ಜಾಗ ವಿಷ್ಣುವಿನ ಎದೆ. ಆ ವಕ್ಷಸ್ಥಳಕ್ಕೆ ಭೃಗು ಮಹರ್ಷಿ ನೇರವಾಗಿ ಒದ್ಬಿಟ್ರು. ಇಡೀ ಬ್ರಹ್ಮಾಂಡವೇ ಒಂದು ಕ್ಷಣ ಶಾಕ್ ಆಯಿತು. ಆದರೆ ವಿಷ್ಣು ಕೋಪ ಮಾಡ್ಕೊಳ್ಳೇ ಇಲ್ಲ. ಬದಲಿಗೆ ಸಣ್ಣ ನಗುವಿನೊಂದಿಗೆ ಎದ್ದು, ಮಹರ್ಷಿಗಳೇ, ನನ್ನ ಕಲ್ಲಂತ ಎದೆಗ ಒದ್ದು ನಿಮ್ಮ ಮೆತ್ತಗಿರೋ ಪಾದಕ್ಕೆ ನೋವಾಯ್ತಾ ಅಂತ ಕೇಳ್ತಾ ಅವರ ಕಾಲನ್ನ ಒತ್ತೋಕೆ ಶುರು ಮಾಡಿದ್ರು. ನೋಡಿ, ವಿಷ್ಣುವಿನ ಈ ತಾಳ್ಮೆ ಅವರು ತ್ರಿಮೂರ್ತಿಗಳಲ್ಲೇ ಶ್ರೇಷ್ಠ ಅನ್ನೋದನ್ನ ಪ್ರೂವ್ ಮಾಡ್ತು. ಆದ್ರೆ ಇದೆಲ್ಲ ನೋಡ್ತಿದ್ದ ಲಕ್ಷ್ಮೀದೇವಿಗೆ ಮಾತ್ರ ಇದು ಸಹಿಸೋಕಾಗ್ಲಿಲ್ಲ. ಏನೋ, ನಾನು ವಾಸ ಮಾಡೋ ಜಾಗಕ್ಕೆ ಒದ್ದವರನ್ನ ಹೀಗೆ ಕ್ಷಮಿಸ್ತಿದ್ದೀರಲ್ಲ, ಅಂದ್ರೆ ನನಗಿಲ್ಲಿ ಬೆಲೆನೇ ಇಲ್ವಾ ಅಂತ ಅವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಆಘಾತ ಆಯ್ತು. ಆ ಒಂದು ಕ್ಷಣ, ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ಮಹಾ ಅಗಲುವಿಕೆಗೆ ಕಾರಣವಾಗ್ಬಿಡ್ತು. ಆ ದೈವಿಕ ಜೋಡಿಯ ನಡುವೆ ಬಂದ ಬಿರುಕು ಬ್ರಹ್ಮಾಂಡದ ಇತಿಹಾಸದಲ್ಲೇ ಒಂದು ದುಃಖದ ಅಧ್ಯಾಯವನ್ನೇ ಶುರು ಮಾಡ್ತು. ತುಂಬಾ ಮನ್ಸು ಲಕ್ಷ್ಮೀದೇವಿ ಒಂದೇ ಒಂದು ಮಾತಾಡದೆ ವೈಕುಂಠ ಬಿಟ್ಟು ಭೂಮಿಗಿಳಿದು ಬಂದ್ಬಿಟ್ಲು. ಇವತ್ತಿನ ಕೊಲ್ಲಾಪುರ ಇದೆಯಲ್ಲ, ಅಲ್ಲಿ ಬಂದು ನೆಲೆಸಿದ್ಲು ಅಷ್ಟೇ. ಸಂಪತ್ತಿನ ದೇವತೆನೇ ಇಲ್ಲ ಅಂದ್ಮೇಲೆ ಇಡೀ ವೈಕುಂಠವೇ ಕಳನೇ ಕಳ್ಕೊಂಬಿಟ್ಟು. ಪದ್ಮಪುರಾಣದಲ್ಲಿ ಒಂದು ಮಾತು ಹೇಳುತ್ತೆ, ಇಡೀ ವಿಶ್ವವನ್ನೇ ಪಾಲಿಸೋ ಒಡೆಯನಿಗೆ ತನ್ನ ಮನಸ್ಸಿನ ಶಾಂತಿಯನ್ನೇ ಕಾಪಾಡಿಕೊಳ್ಳಕ್ ಆಗ್ಲಿಲ್ಲ ಅಂತ. ಯೋಚನೆ ಮಾಡಿ, ಲಕ್ಷ್ಮೀ ಇಲ್ಲದೆ ವಿಷ್ಣುವಿನ ಸ್ಥಿತಿ ಎಷ್ಟೊಂದು ಕಷ್ಟ ಆಗಿರ್ಬೇಟ. ಇಡೀ ಬ್ರಹ್ಮಾಂಡದ ಒಡೆಯ ತನ್ನ ಪ್ರೀತಿ ಇಲ್ಲದೆ ಒಂಟಿಯಾದ. ಆ ಅಗಲುವಿಕೆಯ ನೋವು ಸಹಿಸೋಕಾಗ್ದೆ ತನ್ನೆಲ್ಲ ದೈವಿಕ ಕೆಲ್ಸ ಬಿಟ್ಟು ಪ್ರೀತಿಯನ್ನ ಹುಡುಕೊಂಡು ಭೂಮಿಗೆ ಬಂದ. ಹೀಗೆ ತನ್ನ ಪ್ರೀತಿಯನ್ನ ಹುಡುಕೊಂಡು ಭೂಮಿಗೆ ಬಂದ ವಿಷ್ಣು ಸಪ್ತಗಿರಿಗಳ ಮೇಲೆ ತಪಸ್ಸನ್ನ ಶುರು ಮಾಡ್ದ. ಇಲ್ಲಿಂದ ಶುರುವಾಗಿದ್ದೇ ಶ್ರೀನಿವಾಸನ ಅವತಾರದ ಕತೆ. ವೈಕುಂಠದ ರಾಜ ಈಗ ಒಬ್ಬ ಸಾಮಾನ್ಯ ತಪಸ್ವಿ. ಶ್ರೀನಿವಾಸ ಒಂದು ಹುತ್ತದೊಳಗೆ ಸೇರ್ಕೊಂಡು ಊಟ ನೀರು ಏನೂ ಇಲ್ಲದೆ ಕಠಿಣ ತಪಸ್ಸಿನಲ್ಲಿ ಮುಳುಗಿಬಿಟ್ಟ. ತನ್ನ ಸ್ನೇಹಿತನ ಈ ಸ್ಥಿತಿ ನೋಡಕ್ಕಾಗದೆ ಬ್ರಹ್ಮ ಮತ್ತು ಶಿವ ಇಬ್ರೂ ಒಂದು ಪ್ಲಾನ್ ಮಾಡ್ತಾರೆ. ಬ್ರಹ್ಮ ಒಂದು ಹಸುವಾದ್ರೆ ಶಿವ ಅದರ ಕರುವಾಗಿ ಪ್ರತಿದಿನ ಶ್ರೀನಿವಾಸ ತಪಸ್ಸು ಮಾಡ್ತಿದ್ದ ಹುತ್ತದ ಮೇಲೆ ಹಾಲು ಸುರಿಸಿ ಅವನನ್ನ ಪೋಷಿಸ್ತಾ ಇದ್ರು. ಅದೇ ಏನಾಯ್ತು ಅಂದ್ರೆ, ಪ್ರತಿದಿನ ಆ ಹಸು ಹಾಲು ಕೊಡದೆ ಬರ್ತಿರೋದನ್ನ ಅದರ ಮಾಲೀಕ ಒಬ್ಬ ಗೋಪಾಲಕ ಗಮನಿಸ್ತಾನೆ. ಒಂದಿನ ಹಸುವನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ. ಹಸು ಒಂದು ಹುತ್ತದ ಮೇಲೆ ಹಾಲು ಸುರಿತಿರೋದನ್ನ ನೋಡಿ, ಓ, ಒಳಗ್ಯಾರೋ ಕಳ್ಳ ಇದ್ದಾನೆ ಅಂತ ಅಂದ್ಕೊಂಡು ತನ್ನ ಕೈಯಲ್ಲಿದ್ದ ಕೊಡ್ಲಿಯಿಂದ ಹುತ್ತಕ್ಕೆ ಜೋರಾಗಿ ಒಡೆದ್ಬಿಟ್ಟ. ಅಯ್ಯೋ, ಆ ಏಟು ನೇರವಾಗಿ ಬಿದ್ದಿದ್ದು ಶ್ರೀನಿವಾಸನ ಹಣೆಗೆ. ಆ ಕೊಡಲಿಯ ಏಟು, ಆ ರಕ್ತ, ಅದು ದೈವಿಕ ಸಂಕಲ್ಪದ ಒಂದು ಹೊಸ ಚಾಪ್ಟರ್ ಓಪನ್ ಮಾಡ್ತು. ಅಂದ್ರೆ ದೂರ ಆಗಿದ್ದ ಆ ಎರಡೂ ದೈವಿಕ ಶಕ್ತಿಗಳು ಮತ್ತೆ ಒಂದಾಗೋ ಟೈಮು ಹತ್ರ ಬರ್ತಾ ಇತ್ತು.
ವಿಧಿಯಾಟ ನೋಡಿ ಹೇಗಿದೆ ಅಂತ. ಇದೇ ಹೊತ್ತಿಗೆ ಲಕ್ಷ್ಮೀದೇವಿನೇ ಆಕಾಶರಾಜ ಅನ್ನೋ ರಾಜನಿಗೆ ಪದ್ಮಾವತಿಯಾಗಿ ಹುಟ್ಟಿದ್ಲು. ಎಷ್ಟೋ ವರ್ಷಗಳ ನಂತರ ಒಂದು ಕಾಡಾನೆ ಅವಳ ಮೇಲೆ ಅಟ್ಯಾಕ್ ಮಾಡಿದಾಗ ಬೇಟೆಗಾರನ ವೇಷದಲ್ಲಿದ್ದ ಶ್ರೀನಿವಾಸನೇ ಅವಳನ್ನ ಕಾಪಾಡಿದ್ದು. ಆ ಕ್ಷಣ ಅವರಿಬ್ಬರ ಕಣ್ಣುಗಳು ಒಂದಾದು. ಜನ್ಮಜನ್ಮಗಳ ಆ ಬಂಧ ಮತ್ತೆ ಚಿಗುರೊಡೆಯಿತು. ಪದ್ಮಾವತಿಯನ್ನ ನೋಡಿದ್ಮೇಲೆ ಶ್ರೀನಿವಾಸ ಫಿಕ್ಸ್ ಆದ, ಅವಳನ್ನೇ ಮದುವೆ ಆಗ್ಬೇಕು ಅಂತ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಒಬ್ಬ ರಾಜಕುಮಾರಿಯನ್ನ ಮದುವೆ ಆಗ್ಬೇಕು ಅಂದ್ರೆ ಅಷ್ಟು ಗ್ರ್ಯಾಂಡ್ ಆಗಿ ವೆಡ್ಡಿಂಗ್ ಮಾಡೋಕೆ ದುಡ್ಡೆಲ್ಲಿಂದ ತರೋದು? ಒಂದು ಪ್ರಶ್ನೆ ಬರಬಹುದು, ಎಲ್ಲವನ್ನೂ ಸೃಷ್ಟಿ ಮಾಡೋ ದೇವರಿಗೆ ದುಡ್ಡಿನ ಅವಶ್ಯಕತೆ ಯಾಕೆ ಬಂತು ಅಂತ. ಯಾಕಂದ್ರೆ ಭೂಮಿ ಮೇಲೆ ಮನುಷ್ಯನ ರೂಪದಲ್ಲಿದ್ದಾಗ ಆ ದೇವರು ಕೂಡ ಇಲ್ಲಿನ ಲೌಕಿಕ ನಿಯಮಗಳನ್ನ ಪಾಲಿಸಲೇಬೇಕಿತ್ತು. ಆಗ ಶ್ರೀನಿವಾಸ ನೇರವಾಗಿ ಹೋದಿದ್ದು ದೇವತೆಗಳ ಖಜಾಂಚಿ ಅಂದ್ರೆ ಟ್ರೆಷರರ್ ಕುಬೇರನ ಹತ್ತಿರ ಮತ್ತು ಒಂದು ಸಹಾಯ ಕೇಳಿದ. ಆ ಸಹಾಯ ಕೇಳಿ ಇಡೀ ದೇವಲೋಕವೇ ಬೆರಗಾಗೋಯ್ತು. ಹೌದು, ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ. ಶ್ರೀನಿವಾಸ ತನ್ನ ಮದುವೆಗಾಗಿ ಕುಬೇರನತ್ರ ಬರೋಬ್ಬರಿ 14 ಲಕ್ಷ ಚಿನ್ನದ ನಾಣ್ಯಗಳನ್ನ ಸಾಲವಾಗಿ ಕೇಳಿದ. ಆ ಕಾಲಕ್ಕೆ ದೇವಲೋಕದ ಲೆಕ್ಕಾಚಾರದಲ್ಲೂ ಇದು ಬಹಳ ದೊಡ್ಡ ಮೊತ್ತ. ಕುಬೇರ ಸಾಲ ಕೊಡೋಕೊಪ್ಕೊಂಡ. ಆದ್ರೆ ಒಂದು ಕಂಡೀಷನ್ ಹಾಕಿದ್ದ, ಈ ಸಾಲವನ್ನ ಕಲಿಯುಗದ ಕೊನೆಯವರೆಗೂ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು ಅಂತ. ನೋಡಿ, ಸರ್ವಶಕ್ತನಾದ ಆ ದೇವ್ರು ತನ್ನ ಭಕ್ತರಿಗೋಸ್ಕರ ಸಾಲಗಾರನಾಗೋಕೆ ಒಪ್ಕೊಂಡ. ಆ ದೈವಿಕ ಮದುವೆ, ಆ ಬ್ರಹ್ಮಾಂಡದ ಸಾಲ, ಇವತ್ತಿಗೂ ತಿರುಪತಿಯಲ್ಲಿ ನಾವು ನೋಡೋ ಪ್ರತಿಯೊಂದು ಸಂಪ್ರದಾಯ, ಪ್ರತಿಯೊಂದು ಆಚರಣೆಯ ಹಿಂದಿನ ಮೂಲ ಕಾರಣನೇ ಇದು. ಈಗ ನೋಡಿ, ಎಲ್ಲ ಡಾಟ್ಸ್ ಕನೆಕ್ಟ್ ಆಗುತ್ತೆ. ಶ್ರೀನಿವಾಸನ ಹಣೆಗೆ ಆ ಕೊಡ್ಲಿ ಏಟು ಬಿದ್ದಿತ್ತಲ್ಲ, ಆ ಗಾಯದ ಗುರುತೆ ಇವತ್ತಿಗೂ ದೇವರಿಗೆ ಹಚ್ಚೋ ತಿಲಕ. ಕುಬೇರನಿಗೆ ಕೊಡಬೇಟಿರೋ ಸಾಲ ತೀರ್ಸೋಕೆನೆ ಭಕ್ತರು ಇವತ್ತಿಗೂ ಹುಂಡಿಗೆ ದುಡ್ಡು ಹಾಕೋದು. ಆ ದೇವ್ರು ಯುಗ ಯುಗಗಳ ಕಾಲ ಹುತ್ತದಲ್ಲಿ ತಪಸ್ಸು ಮಾಡಿ ಕಾದಿದ್ರ ಮುಂದೆ ಭಕ್ತರು ಕೆಲವು ಗಂಟೆ ಕ್ಯೂನಲ್ಲಿ ನಿಲ್ಲೋದು ಒಂದು ಸಣ್ಣ ಸೇವೆ ಅಷ್ಟೇ ಅಲ್ವಾ? ಮದುವೆ ಆದ್ಮೇಲೆ ವೈಕುಂಠಕ್ಕೆ ವಾಪಸ್ ಹೋಗ್ಬೋದಿತ್ತು, ಆದ್ರೆ ಹೋಗ್ಲಿಲ್ಲ. ಶ್ರೀನಿವಾಸ ಮತ್ತೆ ಪದ್ಮಾವತಿ ಕಲಿಯುಗ ಮುಗಿಯೋವರೆಗೂ ತನ್ನನ್ನ ನಂಬಿ ಬರೋ ಭಕ್ತರನ್ನ ಕಾಪಾಡೋಕೆ ಆ 7 ಬೆಟ್ಟಗಳ ಮೇಲೇನೆ ನೆಲೆಸೋಕೆ ನಿರ್ಧಾರ ಮಾಡಿದ್ರು. ಇದು ಅವರು ಮನುಕುಲಕ್ಕೆ ಕೊಟ್ಟ ಒಂದು ಶಾಶ್ವತವಾದ ಪ್ರಾಮಿಸ್. ಹಾಗಾದರೆ ಇದರ ಅರ್ಥ ಏನು? ನಾವು ತಿರುಮಲಕ್ಕೆ ಹಾಕೋ ಪ್ರತಿಯೊಂದು ಕಾಣಿಕೆನೂ ಬರೀ ದೇಣಿಗೆ ಅಲ್ಲ, ಬದಲಿಗೆ ಅದೊಂದು ದೈವಿಕ ಸಾಲದ ಕಂತು. ಅಂದ್ರೆ ಆ ದೇವರು ನಮಗೋಸ್ಕರ, ಮನುಕುಲಕ್ಕೋಸ್ಕರ ಸಾಲಗಾರನಾಗಿದ್ದಾನೆ. ಈ ಒಂದು ಯೋಚನೆ ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧವನ್ನೇ ಒಂದು ಹೊಸ ರೀತಿಯಲ್ಲಿ ನೋಡುವಾಗೆ ಮಾಡುತ್ತೆ ಅಲ್ವೇ?